ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ. ಸಾಮಾನ್ಯ ಜನರಿಗೆ ಇದು ರಿಲೀಫ್ ಅಂತ ಹೇಳಬಹುದು. ಪೆಟ್ರೋಲ್ ಡೀಸೆಲ್ ದರದಲ್ಲಿ ಭಾರಿ ಇಳಿಕೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಾದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟು ಇಳಿಕೆ ಆಗಬಹುದು, ಏನಿದೆ ಹೆಚ್ಚಿನ ಮಾಹಿತಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಆಗಬೇಕು ಅನ್ನೋಂಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಕೇಂದ್ರ ಸರ್ಕಾರದಿಂದ ಇದೀಗ ಗುಡ್ ನ್ಯೂಸ್ ಬಂದಿದೆ. ಬೆಲೆ ಏರಿಕೆಯಿಂದ ಕಂಗೆಟ್ಟಿದ್ದಂತಹ ಜನತೆಗೆ ಇದೀಗ ಸಿಹಿ ಸುದ್ದಿ ಅಂತ ಹೇಳಬಹುದು. ಗಣನೀಯವಾಗಿ ತೈಲ ದರದಲ್ಲಿ ಭಾರಿ ಇಳಿಕೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು ಜನಸಾಮಾನ್ಯರಿಗೆ ಖುಷಿ ಕೊಡ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೇಂದ್ರ ಸರ್ಕಾರವು ಪೆಟ್ರೋಲ್, ಡೀಸೆಲ್ ಹಾಗೂ ವಾಯುಯಾನ ಟರ್ಬೈನ್ ಇಂಧನ ಕುರಿತು ತೆರಿಗೆ ಮತ್ತು ರಫ್ತು ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ಮಾಡಿ ಇಂಧನ ವಲಯದಲ್ಲಿ ಹೊಸ ದಿಕ್ಕನ್ನು ನೀಡಿದ್ದು, ಹಣಕಾಸು ಸಚಿವಾಲಯ ಹೊರಡಿಸಿದ ಅಧಿಸೂಚನೆಗಳ ಪ್ರಕಾರ ಈ ಬದಲಾವಣೆಗಳು ತಕ್ಷಣದಿಂದಲೇ ಜಾರಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಇಂಧನ ಕ್ಷೇತ್ರದ ತೆರಿಗೆ ರಚನೆಯನ್ನು ತರ್ಕಬದ್ಧಗೊಳಿಸೋದ್ರ ಜೊತೆಗೆ ರಫ್ತು ಸಂಬಂಧಿತ ನಿಯಮಗಳನ್ನು ಸ್ಪಷ್ಟಪಡಿಸೋದು ಅಂತ ಹೇಳಬಹುದು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೈಲ ಕಂಪನಿಗಳ ವೆಚ್ಚ ಕಡಿಮೆಯಾಗಿರೋದ್ರಿಂದ ಭವಿಷ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಭಾರಿ ಇಳಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇಂಧನ ದರ ಸ್ಥಿರವಾಗಿದ್ದರೆ ಸಾರಿಗೆ ವೆಚ್ಚ ಕಡಿಮೆಯಾಗಿ ವಸ್ತುಗಳ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಬರುತ್ತೆ. ವಿಮಾನ ಇಂಧನ ಸಡಿಲಿಕೆಗಳಿಂದ ವಿಮಾನ ಟಿಕೆಟ್ ದರಗಳು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು ಪ್ರಮುಖವಾಗಿ ಪೆಟ್ರೋಲ್ ಮೇಲಿನ ನಿರ್ಗಮನ ಸುಂಕವನ್ನು ಲೀಟರ್ಗೆ 13ರಿಂದ 3ಕ್ಕೆ ಇಳಿಸಲಾಗಿದೆ. ಅದೇ ರೀತಿ ಡೀಸೆಲ್ ಮೇಲಿನ ನಿರ್ಗಮನ ಸುಂಕವನ್ನು 10ರಿಂದ 0ಕ್ಕೆ ತಗ್ಗಿಸಲಾಗಿದೆ. ಈ ಕಡಿತವು ಗ್ರಾಹಕರಿಗೆ ತಕ್ಷಣದ ಮಟ್ಟದಲ್ಲಿ ಯಾವುದೇ ಬೆಲೆ ಇಳಿಕೆಯನ್ನು ತರಲಾರದು ಅನ್ನೋದು ಗಮನಾರ್ಹವಾಗಿದ್ದು, ತೈಲ ಮಾರುಕಟ್ಟೆ ಕಂಪನಿಗಳು ತಮ್ಮ ವೆಚ್ಚವನ್ನು ಕಡಿಮೆ ಮಾಡಲು ಇದನ್ನು ಬಳಸಿಕೊಳ್ಳಬಹುದು. ಸೊ ಸರ್ಕಾರ ಕೇಂದ್ರ ಅಬಕಾರಿ ನಿಯಮಗಳು 2017ಕ್ಕೆ ತಿದ್ದುಪಡಿ ಮಾಡಿದ್ದು, ಪೆಟ್ರೋಲ್, ಹೈಸ್ಪೀಡ್ ಡೀಸೆಲ್ ಮತ್ತು ಎಟಿಎಫ್ಗಳಿಗೆ 18 ಮತ್ತು 19 ನಿಯಮಗಳು ಅನ್ವಯಿಸುವಂತೆ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದು, ವಿಶೇಷವಾಗಿ ನೇಪಾಳ, ಭೂತಾನ್, ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ ದೇಶಗಳಿಂದ ಇಂಧನ ರಫ್ತು ಮಾಡುವಾಗ ಹಳೆಯ ನಿಯಮಗಳು ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಇದೀಗ ಪೆಟ್ರೋಲ್ ದರವನ್ನು ಅಥವಾ ಡೀಸೆಲ್ ದರವನ್ನು ಅಥವಾ ಅದರ ಮೇಲಿನ ರಫ್ತು ಮೇಲಿನ ಶುಂಕವನ್ನು ಅಬಕಾರಿ ಸುಂಕ ಅಂತ ಏನು ಕರಿತೀವಿ, ಲೀಟರ್ಗೆ 18 ರೂಪಾಯಿ ನಿಗದಿಪಡಿಸಲಾಗಿದೆ. ಆದರೆ ಪೆಟ್ರೋಲ್ ರಫ್ತು ಮೇಲಿನ ಈ ಸುಂಕವನ್ನು ಸಂಪೂರ್ಣವಾಗಿ 0ಕ್ಕೆ ಇಳಿಸಲಾಗ್ತಿದೆ. ಹೀಗಾಗಿ ಭವಿಷ್ಯದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಗಳು ಕಡಿಮೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.